ತೀವ್ರ. ಸವದಿ ತಂದೆ ಮಗನ ಬೆಂಬಲಕ್ಕೆ ಜನರು ರಸ್ತೆಗಿಳಿದು ರಾಜಕೀಯ ಸಂಚಲನ ಆರೋಪ. ಅಥಣಿಯಲ್ಲಿ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ನಡೆದಿತ್ತೆಂಬ ಆರೋಪದಿಂದ ರಾಜಕೀಯ ವಾತಾವರಣ ತೀವ್ರಗೊಂಡಿದ್ದು, ಈ ಹಿನ್ನೆಲೆ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಮತ್ತು ಅವರ ಪುತ್ರ ಚಿದಾನಂದ ಸವದಿ ಅವರ ಬೆಂಬಲಕ್ಕೆ ಅಥಣಿಯ ನಾಗರಿಕರು ರಸ್ತೆಗಿಳಿದರು. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಮತ್ತು ಅವರ ಪುತ್ರ ಚಿದಾನಂದ ಸವದಿ ಅವರ ಮೇಲೆ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷ ನಿಂಗರಾಜ್ ಕರೆನ್ನವರ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹಲ್ಲೆಯಲ್ಲಿ ಗಾಯಗೊಂಡಿರುವ ನಿಂಗರಾಜ್ ಕರೆನ್ನವರ್ ಅವರು ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ತಲೆಗೆ ಗಂಭೀರ ಗಾಯಗಳೊಂದಿಗೆ ಚಿಕಿತ್ಸೆ ಪಡೆಯುತ್ತಿದ್ದು, ಅವರು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರಾಗಿದ್ದಾರೆ. ನಿನ್ನೆ ನಿಂಗರಾಜ್ ಕರೆನ್ನವರ್ ಅವರು ಅಥಣಿಯ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರ ನಿವಾಸಕ್ಕೆ ತೆರಳಿದ್ದ ವೇಳೆ ಗೊಂದಲ ಉಂಟಾದ ಘಟನೆ ನಡೆದಿದೆ. ಈ ಘಟನೆಯ ಬಳಿಕ ನಿಂಗರಾಜ್ ಕರೆನ್ನವರ್ ಅವರು ತಮ್ಮ ಮೇಲೆ ಲಕ್ಷ್ಮಣ ಸವದಿ ಮತ್ತು ಅವರ ಪುತ್ರ ಚಿದಾನಂದ ಸವದಿ ಹಲ್ಲೆ ನಡೆಸಿದ್ದಾರೆ ಎಂದು ನೇರವಾಗಿ ಆರೋಪಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸುತ್ತಾ ಅವರು ತಮ್ಮದೇ ರಕ್ತದಿಂದ ಮಸುಕಾದ ಸ್ಥಿತಿಯ ವಿಡಿಯೋವನ್ನು ದಾಖಲಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿದ್ದಾರೆ. ಇದರ ನಡುವೆಯೇ ಈ ಆರೋಪಗಳನ್ನು ಲಕ್ಷ್ಮಣ ಸವದಿ ಅವರು ಸ್ಪಷ್ಟವಾಗಿ ತಳ್ಳಿಹಾಕಿದ್ದು, ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದ ಮೇಲೆ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರತೀಕಾರದ ಭಾಗವಾಗಿ ಸುಳ್ಳು ಆರೋಪ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಅಥಣಿ ನಗರದಲ್ಲಿ ಸವದಿ ತಂದೆ ಮಗನ ಪರವಾಗಿ ನಾಗರಿಕರು, ಕಾರ್ಯಕರ್ತರು ಹಾಗೂ ಬೆಂಬಲಿಗರು ದೊಡ್ಡ ಸಂಖ್ಯೆಯಲ್ಲಿ ರಸ್ತೆಗಿಳಿದರು. ಸವದಿ ಕುಟುಂಬ ನಿರ್ದೋಷಿ, ರಾಜಕೀಯ ಆಟ ನಿಲ್ಲಿಸಿ ಎಂಬ ಘೋಷಣೆಗಳನ್ನು ಕೂಗುತ್ತಾ ಈ ಘಟನೆಯ ಹಿಂದಿರುವುದು ರಾಜಕೀಯ ಸಂಚು ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಪ್ರತಿಭಟನೆಯಿಂದ ಅಥಣಿ ನಗರದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ಸತ್ಯವನ್ನು ಜನರ ಮುಂದೆ ತರಬೇಕು ಎಂದು ಬೆಂಬಲಿಗರು ಆಗ್ರಹಿಸಿದ್ದಾರೆ. ಸದ್ಯ ಈ ಸಂಪೂರ್ಣ ಪ್ರಕರಣದ ಮುಂದಿನ ತನಿಖೆ ಸಂಬಂಧಿಸಿದ ಅಧಿಕಾರಿಗಳಿಂದ ನಡೆಯುತ್ತಿದೆ. ಇನ್ನು ಹಲವು ಸುದ್ದಿಗಳಿಗಾಗಿ ಚಾಂಗ್ಬಲಾ ನ್ಯೂಸ್ ಅನ್ನು ಸಂಪರ್ಕಿಸಿ. ನಾವ್ಯಾರು ಸಹಜವಾಗಿ ಈ ತಾಲೂಕಿನಲ್ಲಿ, ಈ ಕ್ಷೇತ್ರದಲ್ಲಿ, ಅಥಣಿ ಕ್ಷೇತ್ರದಲ್ಲಿ ಯಾವ ರೀತಿ ಕ್ಷೇತ್ರ ಐತಿ ಅಂದ್ರ ಇಡೀ ರಾಜ್ಯದಾಗ ಸಿಗ್ಲಾಕಿಲ್ಲ. ಇಡೀ ರಾಜ್ಯದೊಳಗ ಯಾವುದೇ ರೀತಿಯಿಂದ ಇಂಥ ಕ್ಷೇತ್ರ ಸಿಗ್ಲಾಕಿಲ್ಲ, ಇಂಥ ಜನನಾಯಕ ಪುಣ್ಯಾತ್ಮನೂ ಸಿಗುದಿಲ್ಲ. ಇದನ್ನೆಲ್ಲ ನೋಡ್ಲಕ್ ಆಗ್ಲಾರ್ದ ನೀವೇನ್ ಮಾಡ್ಲತ್ತೀರಿ? ಈ ಕುರಿತು ನಮ್ದು ಸ್ಪಷ್ಟ ನಿಮಗೆ ಉತ್ತರ ಏನಪ್ಪಾ ಅಂದ್ರ, ನಾವು ಎಲ್ಲ ರೀತಿಯಿಂದ ಯಾವುದೇ ರೀತಿಯಿಂದ ಹಿಂದ್ ಮುಂದೆ ನೋಡ್ಲಾರ್ದ ನಾವು ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಮುಖಂಡರು, ಸಾವಿರಾರು ಹಿರಿಯರು, ಎಲ್ಲ ಕಾರ್ಯಕರ್ತರು ಒಟ್ಟ ಅರ್ಧ ತಾಸಿನೊಳಗೆ ಕೂಡೋ ಉದ್ದೇಶ ಏನಪ್ಪಾ ಅಂದ್ರ, ನಾವು ಲಕ್ಷ್ಮಣ ಸವದಿ ಅವ್ರ ಜೊತೆ ಇದೀವಿ. ಲಕ್ಷ್ಮಣ ಸವದಿ ಅವ್ರ ಸಲುವಾಗಿ ನಾವು ಪ್ರಾಣ ಕೊಡ್ಲಕ್ ತಯಾರಿದೀವಿ. ನೀವೆಲ್ಲರೇ ಯಾವ ರೀತಿಲೇ ಏನಾರೇ ಮಾಡಿ ಅವ್ರ ಶಕ್ತಿ ಕುಂದಿಸ್ತಂದ್ರ ನಾವು ಒಟ್ಟ ಹಿಂದೆ ಸರಿಯಿಲ್ಲ. ಇದು ನಿಮ್ಗೆ ಸ್ಪಷ್ಟವಾದ ಸಂದೇಶ ಇರಲಿ. ಯಾವ ವ್ಯಕ್ತಿನ ಎಬಿಸಿ ಕುಣಿಸ್ಬೇಕಲ್ಲತ್ತೀರಿ ವಿನಾಕಾರಣ ಅದ್ರೊಳಗೆ ಏನ್ರಿ ಅವ್ರ ಲಕ್ಷ್ಮಣ ಸವದಿ ಅವ್ರದ್ದು, ಚಿದಾನಂದ ಸವದಿ ಅವ್ರದ್ದು ಹೆಸರು ತಗೊಂಡು ಏನ್ರಿ ನೀವು ಕುತಂತ್ರ ಮಾಡ್ಲಾಕ್ ಓಡಾಡ್ರಿ ಅಂದ್ರೆ ನಾವ್ ಯಾರು ಜೀವ ಕೊಡ್ಲಾಕ್ ಸರಿ ಹೆಸುದಿಲ್ಲ. ಅದ್ರ ಸಲುವಾಗಿ ಈ ಎಚ್ಚರಿಕೆ ಇರಲಿ ನಿಮಗಲ್ವ ಮಾತನ್ನು ಹೇಳುತ್ತಾ ಯಾವ ರೀತಿ ಹಲವು ಇತಿಹಾಸ ನೋಡ್ತೀವಿ ನಾವು. ಚಲೋ ಮಂದಿನ ಇಂಥ ಕುತಂತ್ರಿಗಳ ಆಟ ಆಡ್ಕೋತ ಬಂದಾರೆ. ಕೊಂಡಿ ಮಂಚಣ್ಣ ಅಂತವ್ರು ಬಸವಣ್ಣ ಹೆಂಗ್ ಕಾಡಿಲ್ಲ ಹಂಗ ಇವರಿಂದ ಏನು ಮಾಡ್ಲಕ್ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂದ್ರೆ ನಮ್ಮ ರೈತರ, ನಮ್ಮ ಕಾರ್ಯಕರ್ತರ ಬೆಂಬಲ ಅವ್ರಿಗೆ ಸದಾ ಇರುತ್ತಾನ. ಯಾವಾಗೂ ಏನು ಮಾಡ್ಲಕ್ ಆಗುದಿಲ್ಲ. ತಮ್ಮನ್ನೆಲ್ಲ ಉದ್ದೇಶ ದಯವಿಟ್ಟು ಸ್ವಲ್ಪ ಶಾಂತ. ದಯವಿಟ್ಟು ಏನು ನಮ್ಮ ಮೇಲೆ ಒಂದು ಅಭಿಮಾನ, ಒಂದು ಪ್ರೀತಿ ಇಟ್ಕೊಂಡು ಬಂದಿದ್ದೀರಿ. ದಯವಿಟ್ಟು ತಿರುಗಿ ವಾಪಸ್ ಹೋಗೋ ಮುಂದೆ ಯಾವುದೇ ತರದ ಅಹಿತಕರ ಘಟನೆಗಳ ಮಾಡಬಾರ್ದು. ಯಾರಿಗೆ ಅವಾಚ್ಯ ಶಬ್ದಗಳನ್ನ ಮಾತಾಡ್ತಕ್ಕಂಥದ್ದಾಗ್ಲಿ ಯಾವುದೂ ಮಾಡಬಾರ್ದು ಅಂತ ಹೇಳಿ ನಿಮ್ಮೆಲ್ಲರಿಗೆ ಅತ್ಯಂತ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ. ಇದನ್ನೆಲ್ಲ ಏನೇನು ನಾಡ್ದು
ಯಾರಿಗಾರ ಏನಾರ ಅಂಜಿಕೆ ಹಾಕಿಲ್ಲ, ಯಾರು ಹೊಲ ಮನಿಗೆ ಏನ ಆತಂಕ ಮಾಡಿಲ್ಲ, ಪೈಪ್ಲೈನ್ ಕಟ್ಟದಿಲ್ಲ, ಕರೆಂಟ್ ಕಟ್ ಮಾಡಿಲ್ಲ, ಏನು ತೊಂದರೆ ಮಾಡ್ಲಾರ್ದ ಪ್ರೀತಿ ವಿಶ್ವಾಸ ಎಲ್ಲಿಂದ ಗೆದ್ದ ರಾಜ ಹೊಲಿಯತ್ತದ ಏನಂತೀರಿ? ಅದಕ್ಕೆ ಈ ಮಾತು ನಾ ಇವತ್ತು ಅವ್ರ ಮುಂದೆ ಕುಣಿಸ್ಕೊಂಡು ಮಾತಾಡುವತ್ತು ನನಗ ಇವತ್ತ ಬರಬಾರ್ದಾಗಿದ್ದ ಭಾವನೆ ಆದ್ರೆ ಅನಿವಾರ್ಯ ಈ ಸಂದರ್ಭದಾಗ ಮಾತಾಡಬೇಕಾಗಿತ್ತು. ನನ್ನ ತಪ್ಪಾದ್ರೆ ಅವ್ರು ಕ್ಷಮಿಸಬೇಕು. ಸಾವುಕಾರ ಕಾಲಿ ಬಿದ್ದು ಕೇಳ್ತ ನನ್ನ ಮಾತನ್ನ ಏನು ಲೋಪ ಇದ್ರೆ ಕ್ಷಮಿಸಬೇಕು. ನೀವು ಏನಾದ್ರೂ ನಮ್ಮ ತಡೋರು ಸಹಿತ ನಾವೇನ್ ತಡೆಯುವಂತ ಪರಿಸ್ಥಿತಿ ಇಲ್ಲ. ಸಾವುಕಾರ ಇನ್ನು ಒಟ್ಟು ಹಿಡಿಬೇಡ್ರಿ ನಮ್ಮ ಕೈಯನ್ನ. ಇನ್ ಯಾವ ಬೇಕಾದ ಬರ್ತಾನ ಏನಾರ ಮಾಡ್ತಾನ ಅತನಾಗ ಏನು ನಡೀತೈತಿ ಅಲ್ಲ ಸಲ್ಲದ ಮಾಡ್ತೀವಿ ಏನಾರ ಮಾಡ್ತೀವಿ ಅನ್ನೋದು ಇತ್ತಂದ್ರೆ ಅದಕ್ಕೆ ಅವಕಾಶ ನಾವು ಕೊಡಂಗಿಲ್ಲ. ನಾವೆಲ್ಲಾ ಕಾರ್ಯಕರ್ತರು ನಿಮ್ಮೆಲ್ಲಾ ಅಭಿಮಾನಿಗಳು ನಾವು ಅದಕ್ಕೆಲ್ಲ ಬದ್ಧ ಆಗಿದೀವಿ. ನಿಮ್ ಯಾವತ್ತೂ ನಿಮ್ಮ ಮಾರ್ಗದರ್ಶನ ನಮಗಿರ್ಬೇಕು. ನಿಮ್ಮ ಸೇವೆ ಅಥಣಿ ಕ್ಷೇತ್ರಕ್ಕೆ ಇನ್ನೂ ಬೇಕು. ನಿಮ್ಮಂತ ನಾಯಕ ನಮ್ಮ ಅಥಣಿ ಕ್ಷೇತ್ರಕ್ಕೆ ಬೇಕು. ಡೆವಲಪ್ಮೆಂಟ್ ಆಕೈತಿ ನೋಡ್ಕೊಂಡು ನಮ್ಮ ಶೇಖರ್ ಗೌಡರು ಮತ್ತು ಕೊಬ್ಬರಿ ವಕೀಲರು ಮತ್ತು ಪತ್ತರ್ ಅವರು ಮತ್ತು ಟಕ್ಕನ್ ಅವರು ಎಲ್ಲರೂ ಕೂಡ್ಕೊಂಡು ಆಮೇಲೆ ನಿಮಗೆ ಏನು ಅಂತ ಹೇಳಿ ಕಿಸಿಂದ ನಿಮಗೆ ಅದನ್ನು ತಿಳಿಸುವಂತ ಕೆಲಸ ಮಾಡ್ತಾರೆ. ಅಲ್ಲಿವರೆಗೆ ಯಾವುದೇ ಕಾರಣಕ್ಕೆ ನೀವು ದುಡುಕಿನ ನಿರ್ಧಾರಗಳನ್ನ ಮಾಡಬಾರ್ದು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ.